ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡೋದಕ್ಕೆ ರಿಂಗ್ ಲೈಟ್ ನೋಡ್ತಾ ಇರ್ತೀರಾ. ನೋಡಿ, ನಾನು ಇವಾಗ ತೋರಿಸ್ತೀನಿ ಈ ಒಂದು ರಿಂಗ್ ಲೈಟ್ ಯಾವುದು ಅಂತ. ಇದು ಇವಾಗ ನನ್ನ ವೀಡಿಯೋ ಕ್ವಾಲಿಟಿ ಹಿಂಗಿದೆ ಅಲ್ವಾ. ಸೊ ಈಗ ನೋಡಿ, ನಾನು ನಿಮಗೆ ಈ ಒಂದು ಲೈಟಿಂದ ಯಾವ ಲೆವೆಲಿಗೆ ವೀಡಿಯೋ ಕ್ವಾಲಿಟಿ ಬರುತ್ತೆ ಅಂತ ಹಂಗೆ ನೋಡ್ತಾ ಇರಿ. ಒಂದು ಸೆಕೆಂಡ್ ಹಂಗೆ ನೋಡಿ ಹಿಂಗೆ 5 ಇಯರ್ಸಿಂದ ಈ ಒಂದು ರಿಂಗ್ ಲೈಟ್ ಯೂಸ್ ಮಾಡ್ತಾ ಇದ್ದೀನಿ, ಚೇಂಜೇ ಮಾಡಿಲ್ಲ ನಾನು. ಒಳ್ಳೆ ಕ್ವಾಲಿಟಿ ರಿಂಗ್ ಲೈಟು. ಸೊ ನೀವು ಕೂಡ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಒಂದು ರಿಂಗ್ ಲೈಟ್ನ ನೋಡ್ತಾ ಇದ್ದೀರಾ ಅಂತಂದರೆ, ಸೊ ನಾನು ಇವಾಗ ತೋರಿಸ್ತೀನಿ, ಇದನ್ನೇ ನೀವು ತಗೊಳ್ಳಿ ಆಯಿತಾ. ಕೇವಲ ಯೂಟ್ಯೂಬಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ ಅಂದರೆ ಅದಕ್ಕೂ ಯೂಸ್ ಆಗುತ್ತೆ. ಫೋಟೋಶೂಟ್ ಏನಾದರೂ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಮೊದಲನೇದಾಗಿ ಈ ಒಂದು ವೀಡಿಯೋಗೆ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಿಂಗ್ ಲೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟಲ್ಲಿ ತಗೊಳ್ತೀನಿ ಅಂತಂದರೆ ಈ ವಿಡಿಯೋಗೆ ಲಿಂಕ್ ಮಾಡಿರ್ತೀನಿ, ಸೊ ನೀವು ತಗೋಬೋದು. ನಾನು ತೊಗೊಂಡಿದ್ದೆ ಅಮೆಝಾನಲ್ಲಿ. ಓಕೆ, ಸೊ ಬನ್ನಿ ಇವಾಗ ಈ ಒಂದು ರಿಂಗ್ ಲೈಟ್ನ ನೋಡೋಣ, ಯಾವ ಥರ ಇದೆ ಏನು ಕತೆ ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೀವು ರಿಂಗ್ ಲೈಟ್ ಯಾವತ್ತೂ ಕೂಡ ನೀವು ಏನು ಚಾಯ್ಸ್ ಮಾಡ್ತೀರಾ ಅದು ಪರ್ಫೆಕ್ಟಾಗಿರಬೇಕು. ಸೊ ಸುಮ್ಮನೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರಾಗಿರೋದನ್ನು ತಗೊಳ್ಳೋಕೆ ಹೋಗ್ಬಿಡಿ, ಮತ್ತೆ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ಇವಾಗ ಇದಿದೆ ನೋಡಿ, ಇದು ಬರೋಬ್ಬರಿ ಐ ಥಿಂಕ್ ಅಂದ್ಕೊಳ್ತೀನಿ ಒಂದು ಪ್ರೈಸು ಆವಾಗ ಸ್ವಲ್ಪ ಜಾಸ್ತಿನೇ ಇತ್ತು ಆಯಿತಾ. ಸೊ ಮೇಲ್ಗಡೆ ಪಾರ್ಟಿಗೆ ಒಂದು 3000 ಸಮಥಿಂಗ್ ಇತ್ತು, ಕೆಳಗಡೆ ಪಾರ್ಟ್ಗೆ ಒಂದು 2000. ಸೊ ಟೋಟಲ್ ಒಂದು 5000 ಖರ್ಚಾಗಿತ್ತು. ಬಟ್ ಇವಾಗ ಅಷ್ಟೊಂದೇನಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಸೊ ಈ ಒಂದು ರಿಂಗ್ ಲೈಟಲ್ಲಿ 2 ಥರ ಇದೆ ಆಯಿತಾ. 2 ಕಲರ್ಸ್ನ ಬರೆಸ್ಬೋದು. ಒಂದು ಸೆಕೆಂಡ್ ಹಂಗೆ ಇರಿ, ನಾನು ನಿಮಗೆ ಎಲ್ಲನೂ ಕೂಡ ಇವಾಗ ತೋರಿಸ್ತೀನಿ. ಓಕೆ, ಸೊ ನೋಡಿ ಗೈಸ್, ಇವಾಗ ನಾನು ಈ ಒಂದು ರಿಂಗ್ ಲೈಟ್ನ ತಗೊಳ್ಬೇಕು ಅಂತಂದಾಗ, ಸೊ ನಾನು ಈ ಮೇಲ್ಗಡೆ ಪಾರ್ಟ್ ಇದೆ ನೋಡಿ, ಇದನ್ನು ಸಪ್ರೇಟು, ಕೆಳಗಡೆ ಪಾರ್ಟ್ ಇದೆ ನೋಡಿ, ಇದನ್ನು ಸಪ್ರೇಟ್ ನಾನು ತಗೊಂಡಿರೋದು ಆಯಿತಾ. ಸೊ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನಿಮಗೆ. ಯಾಕೆಂತಂದರೆ ನೋಡಿ, ನನಗೆ ಇಷ್ಟು ವರ್ಷ ಕ್ವಾಲಿಟಿ ಬಂದಿದೆ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ನಾನು ಸಪ್ರೇಟ್ ತಗೊಂಡಿದ್ದಕ್ಕೆ. ಈಗಿನೆಲ್ಲ ರಿಂಗ್ ಲೈಟ್ಸ್ಗಳೇನು ಎಲ್ಲ ಒಟ್ಟೊಟ್ಟಿಗೆ ಬರ್ತವೆ. ಇದು ಒಟ್ಟಿಗೆ ಬರುತ್ತೆ, ಇದು ಒಟ್ಟಿಗೆ ಬರುತ್ತೆ. ಅಂದರೆ ಇದು ಸ್ಟ್ಯಾಂಡು ಕೂಡ ಒಟ್ಟಿಗೆ ಬರುತ್ತೆ, ಲೈಟು ಕೂಡ ಒಟ್ಟಿಗೆ ಬರುತ್ತೆ. ಬಟ್ ನಾನು ಸಪ್ರೇಟ್ ತಗೊಂಡೆ. ಈಗ ನಾನು ನಿಮಗೆ ಸಪ್ರೇಟನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆಯಿತಾ, ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಗಬೇಕು ಅಂತಂದರೆ. ನೋಡಿ, ಈ ಮೇಲ್ಗಡೆ ಪಾರ್ಟ್ ಏನಿದೆ, ಈ ಲೈಟ್ ಏನಿದೆ, ಇದು ನಾನು ತಗೊಂಡಿದ್ದು ಈಗ ಚೆಕ್ ಮಾಡಿದೆ ಸಿಸ್ಟಮಲ್ಲಿ. ನಾನು ತಗೊಂಡಿದ್ದು ಆರ್ಡರ್ಸ್ ಲೀಸ್ಟ್ ಇರುತ್ತಲ್ಲ, 3299 ರೂಪಾಯಿಗೆ ಇದು ನಾನು ತಗೊಂಡಿರೋದು ಆಯಿತಾ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ತಗೋಬೋದು. ನೆನಪಿರಲಿ, ಕೇವಲ ಇದು ಮಾತ್ರ ಬರುತ್ತೆ. ಏನು ಹೇಳಿ, ಇದು ಮಾತ್ರ ಬರುತ್ತೆ ಮೇಲ್ಗಡೆದು, ಕೆಳಗಡೆದು ಬರಲ್ಲ. ಕೆಳಗಡೆದು ತಗೋದು ಹೇಳ್ತೀನಿ ನಾನು ನಿಮಗೆ. ಸೊ ನೋಡಿ, ಇಲ್ಲಿ ನಿಮಗೆ ಈ ಒಂದು ಲೈಟಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಸೊ ನಿಮಗೆ ಒಳ್ಳೆ ಕ್ವಾಲಿಟಿ ಲೈಟು, ಸೊ ತುಂಬ ಒಳ್ಳೆ ಲೈಟ್ ಬೀಳುತ್ತೆ ನಿಮ್ಗೆ ಈ ಥರ. ಆ್ಯಂಡ್ ಅದ್ರ ಜೊತೆಗೆ ನಿಮಗಿಲ್ಲಿ 2 ಕಲರ್ ಸಿಗ್ತವೆ ಆಯಿತಾ. ಸೊ ಒಂದು ವೈಟ್ ಕಲರು, ಸೊ ನೋಡಿ ಇದು ಫುಲ್ ವೈಟ್ ಕಲರ್ ಆಗುತ್ತೆ ವಿಡಿಯೋ ಆಯಿತಾ. ಸೊ ಈ ಕಲರ್ ಬರುತ್ತೆ, ಫುಲ್ಲು ವೈಟ್ ಕಲರು, ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಇದೆ. ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್, ಈಗ ನೋಡಿ ಯೆಲ್ಲೋ ಆಯಿತು ನೋಡಿ ಆಯಿತಾ. ಸೊ ಈ ಥರ 2 ಕಲರ್ ಇದೆ ಆಯಿತಾ. ಆಮೇಲೆ ನೀವು ಇದನ್ನು ಸೆಟ್ ಮಾಡ್ಬೋದು, ಎಷ್ಟು ಬೇಕು ಲೈಟು. ಕಮ್ಮಿ ಬೇಕು ಅಂದರೆ ಈ ಥರ ಕಮ್ಮಿ ಮಾಡ್ಬೋದು, ಆಫ್ ಬೇಕು ಅಂತಂದರೆ ಇಲ್ಲೇ ಮಾಡ್ಕೊಂಡು ನೋಡಿ. ಈಗ ನೋಡಿ ಈ ಥರ ಇನ್ಕ್ರೀಸ್ ಮಾಡುವಂಥದ್ದು. ಓಕೆ, ಸೊ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದಕ್ಕೆ ಬ್ಯಾಟ್ರಿ ಹಾಕೋಬೋದು. ಇಲ್ಲಿ ಬ್ಯಾಟ್ರಿ ಹಾಕೊಳ್ಳೋಕೆ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ನೀವು ಕರೆಂಟ್ ಕನೆಕ್ಟ್ ಮಾಡ್ಕೊಂಡಾಗ ಕರೆಂಟ್ ಇಲ್ಲ ಅಂತಂದರೆ ಬ್ಯಾಟ್ರಿಲೂ ಕೂಡ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಇದಕ್ಕೆ ಬ್ಯಾಟ್ರಿ ತಗೊಂಡಿಲ್ಲ, ಸೊ ಹಾಗಾಗಿ ನಾನು ಯಾವುದೇ ಥರ ಬ್ಯಾಟ್ರಿ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಇಲ್ಲಿ ಕೆಳಗಡೆ ಸ್ವಿಚ್ ಇದೆ, ಆನು ಆಫು ಓಕೆ. ಸೊ ಇಲ್ಲೂ ಕೂಡ ನೀವು ಆನ್ ಆಫ್ ಮಾಡ್ಬೋದು. ನಂದು ಎನಿ ಟೈಮ್ ಆನಲ್ಲೇ ಇರುತ್ತೆ. ಸೊ ಇದ್ರ ಮಾಡಲು DRL 18H. ಸೊ ಡಿಜಿಟೆಕ್ದು ಬ್ರ್ಯಾಂಡ್ ಇದು. ಸೊ ಇಲ್ಲೇ ಬ್ರ್ಯಾಂಡ್ ಹೆಸರು ಹಾಕಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಗೈಸ್, ಲಿಟ್ರಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಆ್ಯಕ್ಚುಲಿ ನೋಡಿ, ಇಲ್ಲಿ ಈ ವೈರ್ ಇದೆ ನೋಡಿ, ಇದು ಆ್ಯಕ್ಚುಲಿ ಸ್ವಿಚ್ ಬೋರ್ಡು ಕನೆಕ್ಷನ್ ಇರುತ್ತೆ. ಓಕೆ, ಸೊ ನೀವೇನಾದ್ರು ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಬೆಟರ್ ಇದನ್ನೇ ತಗೊಳ್ಳಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಈಗ ಬರ್ತೀನಿ, ಇದು ಸ್ಟ್ಯಾಂಡ್ ಏನು ಗೊತ್ತಾ, ಸ್ಟ್ಯಾಂಡು ನಾನು ತಗೊಂಡಿದ್ದನ್ನೇ ನಾನು ನಿಮಗೆ ಲಿಂಕನ್ನು ಕೊಡ್ಬೋದಿತ್ತು, ಬಟ್ ಸ್ಟಾಕ್ಸು ಖಾಲಿ ಆಗಿದೆಯಂತೆ ಆಯಿತಾ. ನಾನು ಚೆಕ್ ಮಾಡಿದೆ, ಬೇಕಾದರೆ ನಾನು ನಿಮಗೆ ಲೈವಾಗಿ ತೋರಿಸ್ಬಿಡ್ತೀನಿ. ನೋಡಿ, ಇದೇ ತೊಗೊಂಡಿದ್ದು ನಾನು, ಕರೆಂಟ್ಲಿ ಅನ್ಅವೈಲೇಬಲ್ ಅಂತ ಇದೆ. ಬಟ್ ತಲೆ ಕೆಡಿಸ್ಕೊಬೇಡಿ, ಡಿಜಿಟೆಕ್ ಅವ್ರದ್ದೇ ಬೇರೆ ಇನ್ಯಾವುದಾದ್ರೂ ಒಂದು ಮಾಡೆಲ್ದು. ಸೊ ಈ ಸ್ಟ್ಯಾಂಡ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಅದನ್ನು ಹೋಗಿ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಸೂಟ್ ಆಗುವಂಥ ಲಿಂಕನ್ನು ಕೊಟ್ಟಿರ್ತೀನಿ ಆಯಿತಾ. ಬಟ್ ತಗೊಂಡ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದನ್ನು ತಗೊಳ್ಳಿ ಆಯಿತಾ. ಮೇಲ್ಗಡೆ ಪಾರ್ಟು ನೀವು ಇದನ್ನೇ ತಗೊಳ್ಳಿ, ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ಇಲ್ಲ ಕಮ್ಮಿ ಬೆಲೆಗೂ ಸಿಗ್ತವೆ
ಆಯಿತಾ. ಕಮ್ಮಿ ಬೆಲೆಗೂ ಕೂಡ ಸಿಗ್ತವೆ. ನಿಮ್ಮ ಹತ್ರ ಅಷ್ಟು ಈಗ ಮನಿ ಇಲ್ಲ ಅಂತಂದರೆ ಬೇರೆದು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ನಾನು ಹೇಳಿದ್ನಲ್ಲ, ಬೇಕಾದ್ರೆ ನಾನು ವ್ಲಾಗ್ ಹಾಕಿದ್ದೀನಿ, ಸಾರಿ ಅನ್ಬಾಕ್ಸಿಂಗು ಮಾಡಿದ್ದೀನಿ, ವ್ಲಾಗು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಇದ್ರದ್ದು. ಬೇಕಾದ್ರೆ ಅದನ್ನು ನೋಡಿ, 3 ವರ್ಷ 4 ವರ್ಷದಿಂದ ಮಾಡಿರೋ ವೀಡಿಯೋನ ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಐ ಕಾರ್ಡಲ್ಲೂ ಕೂಡ ಹಾಕ್ತೀನಿ, ಹೋಗಿ ನೋಡಿ. ಅಷ್ಟು ನಿಜವಾಗ್ಲೂ ಅವತ್ತಿಂದ ಇವತ್ತುವರೆಗೂ ಇದೇ ಯೂಸ್ ಮಾಡ್ತಾ ಇರೋದು. ಸೊ ಒಳ್ಳೆ ಬೆಸ್ಟ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ತಗೊಳ್ಳಿ ಗೈಸ್, ಅಷ್ಟೇ. ವೀಡಿಯೋಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ, ಫೋರ್ಸ್ ಏನಿಲ್ಲ. ಸೊ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು.